ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಆಳ್ವಾಸ್ ಕಿಚನ್ ಆ್ಯಂಡ್ ಹೋಮ್ಗೆ ಸ್ವಾಗತ. ನಾನಿವತ್ತು ಸ್ವೀಟ್ ವಾಟರ್ ಫಿಶ್ ಮಾಡ್ತಾ ಇದ್ದೇನೆ. ಇದು ಯಾವ ಫಿಶ್ ಅಂತ ಬನ್ನಿ ನೋಡುವ. ನಾನಿಲ್ಲಿ ಈಗ ತೋರಿಸುವಂಥ ಮೀನು, ಇದನ್ನು ನಾವು ಕ್ಯಾಲೋನಿ ಮೀನು ಅಂತ ಹೇಳ್ತೇವೆ. ಇದು ನಮ್ಮ ಹಳ್ಳಿಗಳ ನದಿಗಳ ಸೈಡಲ್ಲಿ ಮಳೆ ಸ್ಟಾರ್ಟ್ ಆಗುವಾಗ, ಫಸ್ಟ್ ಮಳೆ ಬರುವಾಗ ಸಿಗುವಂತಹ ಮೀನಿದು. ನೀವು ಇದನ್ನು ನಿಮ್ಮ ಕಡೆ ಯಾವ ರೀತಿ ಹೇಳ್ತೀರಿ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದು ನಾವು ನಮ್ಮ ಊರಿಂದ ತಂದಂಥ ಮೀನು. ನೋಡಿ, ಇದು ಕಣ್ಣಿಗೆ ಕಾಣದಂತಹ ಮೀನು. ಇದರಲ್ಲಿ ಸ್ವಲ್ಪ ದೊಡ್ಡ ಮೀನಿರ್ತದೆ, ನಾವು ಇದರಿಂದ ತೆಗೆದಿಡಬೇಕು. ಅದು ಬೇಡ, ಅಂದರೆ ಚಿಕ್ಕ ಮೀನು, ಅಂದರೆ ಅದು ಕಣ್ಣಿಗೆ ಕಾಣುವುದು ಸಹ ಇಲ್ಲ, ಅಷ್ಟು ಚಿಕ್ಕ ಮೀನು. ನಾನೀಗ ಇದನ್ನು ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ. ನೋಡಿ, ಈಗ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಇದಕ್ಕೆ ಬೇಕಾಗುವಂಥ ಪದಾರ್ಥಗಳು: ಒಂದು 10-20 ಕೆಂಪು ಮೆಣಸು ತಗೊಂಡಿದ್ದೇನೆ, ಒಂದು ಅರ್ಧ ಕಾಯಿ ತುರಿ ತಗೊಂಡಿದ್ದೇನೆ, ಒಂದು 10-15 ಪೆಪ್ಪರ್ ತಗೊಂಡಿದ್ದೇನೆ, ಈರುಳ್ಳಿ 1 ಗಡ್ಡೆ ತಗೊಂಡಿದ್ದೇನೆ, ಕೊತ್ತಂಬರಿ 2 ಸ್ಪೂನ್ ತಗೊಂಡಿದ್ದೇನೆ, ಜೀರಿಗೆ 2 ಸ್ಪೂನ್ ತಗೊಂಡಿದ್ದೇನೆ, ಮೆಂತ್ಯ 1 ಸ್ಪೂನ್ ತಗೊಂಡಿದ್ದೇನೆ, ಮತ್ತು ಹುಳಿ 1 ಸ್ಪೂನ್ನಷ್ಟು ಅರಶಿನ ತಗೊಂಡಿದ್ದೇನೆ, ಬೆಳ್ಳುಳ್ಳಿ 4-5 ತಗೊಂಡಿದ್ದೇನೆ. ಈಗ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಮೊದಲಿಗೆ ಮೆಣಸನ್ನು ಹಾಕಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ಫ್ರೈ ಮಾಡಬೇಕು. ಈಗ ನಾನು ಪೆಪ್ಪರನ್ನು ಸ್ವಲ್ಪ ಫ್ರೈ ಮಾಡ್ತಾ ಇದ್ದೇನೆ. ಈಗ ಈರುಳ್ಳಿಯನ್ನು ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. ಈಗ ಕೊತ್ತಂಬರಿ ಹಾಕ್ತಾ ಇದ್ದೇನೆ, ಇದನ್ನು ಸಹ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. ಜೀರಿಗೆ ಹಾಕಿದೆ. ಈಗ ಬೆಳ್ಳುಳ್ಳಿಯನ್ನು ಹಾಕಿ ಫ್ರೈ ಮಾಡ್ತಾ ಇದ್ದೇನೆ. ಈಗ ನಾನು ಕಾಯಿ ತುರಿಯನ್ನು ಸಹ ಒಟ್ಟಿಗೆ ಅದಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ, ಈಗ ಎಲ್ಲವನ್ನು ಒಟ್ಟಿಗೆ ಮಿಕ್ಸ್ ಮಾಡಿ ಫ್ರೈ ಮಾಡ್ತಾ ಇದ್ದೇನೆ. ಈಗ ಫ್ರೈ ಆಯಿತು. ಈಗ ನಾವು ಮಿಕ್ಸರ್ ಜಾರಿಗೆ ಎಲ್ಲವನ್ನು ಹಾಕಿ ಗ್ರೈಂಡ್ ಮಾಡುವ. ಈಗ ಹುಳಿ ಆ್ಯಡ್ ಮಾಡ್ತಾ ಇದ್ದೇನೆ, ಅರಶಿನವನ್ನು ಸಹ ಹಾಕಿದೆ. ಸ್ವಲ್ಪ ನೀರು ಹಾಕಿ, ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ನಾವು ಗ್ರೈಂಡ್ ಮಾಡಬೇಕು. ನೋಡಿ, ಗ್ರೈಂಡ್ ಆಯಿತು. ಸ್ವಲ್ಪ ನೈಸಾಗಿ ನಾವು ಇದನ್ನು ಗ್ರೈಂಡ್ ಮಾಡಬೇಕಾಗ್ತದೆ. ಈಗ ಸ್ವಲ್ಪ ನೀರನ್ನು ಹಾಕಿದೆ, ತುಂಬ ನೀರು ಮಾಡಲಿಕ್ಕೆ ಹೋಗೋದು ಬೇಡ. ಇದನ್ನು ನಾವು ಸ್ವಲ್ಪ ಉಪ್ಪು ಹಾಕಿದೆ ಈಗ ನಾನು ರುಚಿಗೆ ತಕ್ಕಷ್ಟು. ಈಗ ಮಿಕ್ಸ್ ಮಾಡಬೇಕು. ಈಗ ನಾವು ಗ್ಯಾಸ್ ಸ್ಟವಲ್ಲಿಟ್ಟು ನಾನು ಇದನ್ನು ಕುದಿಸ್ತಾ ಇದ್ದೇನೆ. ನೀರು ಕಮ್ಮಿ ಆದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ, ತುಂಬ ನೀರು ಹಾಕುವುದು ಬೇಡ. ಈಗ ಮುಚ್ಚಳ ಇಟ್ಟು ಕುದಿ ಬರಲಿ, ಚೆನ್ನಾಗಿ ಕುದಿಬೇಕು. ಈಗ ನಾನು ಬೇವಿನ ಎಲೆಯನ್ನು ಹಾಕಿದೆ. ನೋಡಿ, ಈಗ ಚೆನ್ನಾಗಿ ಕುದಿದಿದೆ. ಈಗ ನಾನು ಮೀನನ್ನು ಹಾಕ್ತೇನೆ. ಮೀನು ಹಾಕಿ ಒಮ್ಮೆ ಕುದಿ ಬಂದರೆ ಸಾಕು, ಅಂದರೆ ಚಿಕ್ಕ ಮೀನು ಬೇಗ ಬೆಂದು ಹೋಗ್ತದೆ. ಒಂದು ಕುದಿ ಬಂದರೆ ಸಾಕು. ಈ ಮೀನಿನ ಸಾರು ತುಂಬ ಟೇಸ್ಟಿಯಾಗುತ್ತೆ ಫ್ರೆಂಡ್ಸ್. ನೋಡಿ, ಈಗ ಕುದಿ ಬಂದಿದೆ. ಈಗ ನಮ್ಮ ಮೀನು ಸಾರು ರೆಡಿ ಆಯಿತು. ತುಂಬ ಮಳೆ ಬರುವಾಗ ನಮಗೆ ಬಿಸಿ ಬಿಸಿಯಾಗಿ ಅನ್ನದ ಜೊತೆ ತಿನ್ನಲಿಕ್ಕೆ ತುಂಬ ಟೇಸ್ಟಿಯಾಗುತ್ತೆ. ನಾನು ಇವತ್ತು ಮಾಡಿದಂಥ ಈ ರೆಸಿಪಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.